ಜಾತ್ರೆ ಇಡೀ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿಯೇ ಫೇಮಸ್ ಜಾತ್ರೆ ಅಂತ ಕರೆಸಿಕೊಳ್ಳುತ್ತೆ. ಅದರಲ್ಲೂ ಕುರಿ ಸಾಗಾಣಿಕೆದಾರರಿಗೆ ಅದು ಅತ್ಯಂತ ಪ್ರಿಯವಾದ ಉತ್ಸವ. ಆದರೆ ಈ ಸಲ ಆ ಜಾತ್ರೆ ಕುರಿ ಕಾಯೋರಲ್ಲಿ ಸಂತಸ ಮೂಡಿಸ್ತಿಲ್ಲ. ಸಾಲು ಸಾಲಾಗಿ ಆಗಮಿಸುತ್ತಿರುವ ಸಾವಿರಾರು ಭಕ್ತರು. ದೇವಾಲಯದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿರೋ ಮೈಲಾರಲಿಂಗೇಶ್ವರ. ಎಲ್ಲಿ ನೋಡಿದ್ರೂ ಕಳೆಗಟ್ಟಿರೋ ಜಾತ್ರೆಯ ಸಡಗರ. ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಇವತ್ತು ನಡೆಯಲಿರುವ ಜಾತ್ರೆಗೆ ಯಾದಗಿರಿ ಮೈಲಾಪುರ ಗ್ರಾಮದ ಗುಡ್ಡದ ಮೇಲೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮೈಲಾರ ಮಲ್ಹಾರ ಮಲ್ಲಯ್ಯ ಲಿಂಗಯ್ಯ ಉದ್ದಂಡ ಮಾರ್ತಾಂಡ ಏಳ್ಕೋಟಿ ಗಣದೊಡೆಯ ತೊಳ್ಳನ್ನು ಬಡಿಯುವರು ಭಜನೆಯ ನುಡಿವರು. ನಿನ್ನನ್ನೇ ನೆನೆಯುತ್ತ ಭಂಡಾರ ಎರೆವರು. ಮುಕ್ಕೋಟಿ ಸುರರೆಲ್ಲ ಭುವಿಗೆ ಬಂದಾರು. ಮುಕ್ಕೋಟಿ ಸುರರೆಲ್ಲ ಭುವಿಗೆ ಬಂದಾರು. ಏಳ್ಕೋಟಿ ಯುಗೆ ಎಂದು ಹರುಷದಿ ಕೂಗ್ಯಾರು. ಅಂದಾಗೆ ಈ ಜಾತ್ರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಪ್ರಸಿದ್ಧಿ ಪಡೆದಿರೋ ಜಾತ್ರೆ. ಇನ್ನು ಮೈಲಾರಲಿಂಗೇಶ್ವರ ಜಾತ್ರೆಯ ವಿಶೇಷ ಅಂದ್ರೆ ಮಲ್ಲಯ್ಯನ ಪಲ್ಲಕ್ಕಿ ಮೇಲೆ ಕುರಿಮರಿಗಳನ್ನ ಎಸೆದು ಹರಕೆ ತೀರಿಸಿದ್ರೆ ಕುರಿಗಳಿಗೆ ಕಾಯಿಲೆ ಕಸಾಲೆ ಬರುವುದಿಲ್ಲ ಅನ್ನೋ ನಂಬಿಕೆ ಇಲ್ಲಿದೆ. ಹೀಗಾಗಿ ಪ್ರತಿ ವರ್ಷ ಕುರಿ ಸಾಕೋರು ಇಲ್ಲಿಗೆ ಬಂದು ಹರಕೆ ತೀರಿಸ್ತಿದ್ರು. ಆದರೆ ಪ್ರಾಣಿ ಹಿಂಸೆ ಹಿನ್ನೆಲೆಯಲ್ಲಿ ಈ ಪದ್ಧತಿಗೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಹೇಗಿದ್ರೂ ಇಷ್ಟು ವರ್ಷ ಕದ್ದು ಮುಚ್ಚಿ ಭಕ್ತರು ಹರಕೆ ತೀರಿಸ್ತಿದ್ರು. ಆದರೆ ಈ ವರ್ಷ ಜಿಲ್ಲಾಡಳಿತ ಜಾತ್ರೆಗಳಿಗೆ ಕುರಿಗಳನ್ನ ತರುವುದನ್ನೇ ನಿಷೇಧಿಸಿದೆ. ಯಾವುದೇ ಕಾರಣಕ್ಕೆ ಕುರಿ ಮರುಗಳಿಗೆ ಜಾತ್ರೆ ಒಳಗೆ ಅವಕಾಶ ಇಲ್ಲ ಬರಲಿಕ್ಕೆ. ಸೊ ಅದಕ್ಕೋಸ್ಕರ ನಾವು ಸಾಕಷ್ಟು ಅರೇಂಜ್ಮೆಂಟ್ಸ್ ಮಾಡಿದ್ದೇವೆ. ಮತ್ತು ಪೊಲೀಸ್ಗೆ ಸ್ಟ್ರಿಕ್ಟ್ ಆದೇಶ ಕೊಟ್ಟಿದ್ದಾರೆ. SP ಸ್ವತಃ ನೋಡ್ತಾ ಇದ್ದಾರೆ. ಮತ್ತು ಬೇರೆ ಡಿಸ್ಟ್ರಿಕ್ಟಿಂದ ಮತ್ತು ಇದಕ್ಕೋಸ್ಕರ ಜನ ಬಂದಿದ್ದಾರೆ. ಜಿಲ್ಲಾಡಳಿತದ ಈ ಕ್ರಮ ಭಕ್ತರಲ್ಲಿ ಬೇಸರ ಮೂಡಿಸಿದೆ. ಈ ಮಧ್ಯೆ ಭಂಡಾರ ಎರಚುತ್ತಾ ಮಲ್ಲಯ್ಯನ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಗಂಗಾ ಸ್ನಾನಕ್ಕೆ ಹೊನ್ನೆಕೆರೆಗೆ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಭಕ್ತರು ಕುರಿಮರಿಗಳನ್ನ ಎಸೆಯುವುದು ವಾಡಿಕೆ. ಇದೊಂದು ಸಂಭ್ರಮ ಅಂತಾರೆ ಭಕ್ತರು. ಪಲ್ಲಕ್ಕಿ ಮೇಲೆ ಕುರಿಮರಿಗಳನ್ನು ಹೆಸರಿಂದ ತಮ್ಮ ಕುರಿಯ ಸಂತತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಳಿ ಒಂದು ಉದ್ದೇಶದಿಂದ ಕುರಿಮರಿಗಳನ್ನು ಎಸ್ತಿದ್ರು ಸರ್. ಆದರೆ ಜಿಲ್ಲಾಡಳಿತ ಇಲ್ಲಿ ಒಂದು ಪ್ರಾಣಿ ಬಲಿಗಳನ್ನು ಸಾಕಷ್ಟು ಆಗ್ತಾಯಿದ್ವು ಸರ್. ಸಣ್ಣ ಪುಟ್ಟ ಮರಿಗಳು ಜನರ ಕಾಳು ತುಳ್ಕೊಳ್ಳೋಗಾಗಿ ಮರಿಗಳು ಬಲಿ ಆಗ್ತಿದ್ದುದನ್ನು ನೋಡಿ 4 ವರ್ಷಗಳಿಂದ ಜಿಲ್ಲಾಡಳಿತ ಕಟ್ಟುನಿಟ್ಟಾದ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಆ ಮರಿಯನ್ನು ಎಸೆಯುವುದನ್ನು ನಿಲ್ಲಿಸಿದರು ಸರ್. ಒಟ್ಟಲ್ಲಿ ಪ್ರಾಣಿ ಹಿಂಸೆಗೆ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಮುಂದಾಗಿದ್ರೆ ಭಕ್ತರು ಹೇಗಿದ್ರೂ ಸರಿನೇ ಕುರಿಮರಿಗಳನ್ನ ಮಲ್ಲಯ್ಯ ಪಲ್ಲಕ್ಕಿಗೆ ಎಸೆದೇ ಸಿದ್ಧ ಅನ್ನೋ ಮಾತನಾಡುತ್ತಿದ್ದಾರೆ. ಹೀಗಾಗಿ ಇವತ್ತಿನ ಜಾತ್ರೆ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಅಮೀನ್ ಆರ್ ಹೊಸೂರ್, TV9 ಯಾದಗಿರಿ.